ಪ್ರೈಮ್ ಟೈಮ್ ವಿತ್ ಪುಂಗಪ್ಪಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮುಖ್ಯಾಂಶಗಳು: ಯೂನಿಯನ್ ಬಜೆಟ್ಗೆ ಜನರ ಬೇಸರ, ಮಧ್ಯಮ ವರ್ಗದ ಮೇಲೆ ಮತ್ತೆ ಬರೆ ಮತ್ತು ಕುಂಟೆ ಬಿಲ್ಲೆ ಆಡೋದು ಹೇಗೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಒಂದ್ ನಿಮಿಷ. ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ದರ್ಶನ್ ಅವರನ್ನ ಅರುಣ್ ಕಾಟೇರೆ ಅವರು ಭೇಟಿಯಾಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಫಸ್ಟ್ ಅರುಣ್ ಕಾಟೇರೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊ ಬನ್ನಿ. ಡಿ ಬಸ್ ಜೊತೆ ಇದೆ, ಅದೆಲ್ಲ ನಾನು ನೆಕ್ಸ್ಟ್ ಲೈವ್ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಮ್ಮ ರಿಪೋರ್ಟರ್ನ ಕೇಳಿ ತಿಳ್ಕೊಳ್ಳೋಣ ಇನ್ನ ಏನೇನಿದೆ ಅಂತ. ಕೇಳಿಸ್ತಿದ್ಯಾ? ಕೇಳಿಸ್ತೈತೆ. ಪುಂಗಪ್ಪನವ್ರಿಗೆ ಹೇಳಿ, ಏನಾಗ್ತಿದೆ ಅಲ್ಲಿ ಸೆಂಟ್ರಲ್ ಜೈಲ್ ಹತ್ರ? ದರ್ಶನ್ ಅವರು ಅರುಣ್ ಕಾಟೇರೆ ಅವರಿಗೆ ಕೆಲವೊಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ ಸುಕನ್ಯಾ. ಅದಕ್ಕಿಂತ ಮೊದಲು ಅರುಣ್ ಕಾಟೇರೆ ಅವರು ಕೊಟ್ಟಿರೋದು ಇದು. ದರ್ಶನ್ ಅವರು ಇದ್ರ ಮೇಲೆ ಹಿಂಗೆ ನೋಡ್ಕೊಂಡು ಹೋಗ್ತಿದ್ರಂತೆ, ಮತ್ತೆ ಹಿಂಗೆ ಬಂದ್ರಂತೆ. ಅದಾದ್ಮೇಲೆ ಮುಂದೆ ಕೂಡ 2 ಸ್ಟೆಪ್ ನಡೆದ್ರು ಅಂತ ಗೊತ್ತಾಗ್ತಿದೆ. ಮತ್ತೆ ದರ್ಶನ್ ಅವರು ಅರುಣ್ ಕಾಟೇರೆಗೆ ಏನ್ ಹೇಳಿದ್ದಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸುಕನ್ಯಾ. ಪುಂಗಪ್ಪನವ್ರೆ, ಹಲೋ. ಸೊ ಇನ್ನೊಂದ್ ಕಡೆ ಕುಂಟೆ ಬಿಲ್ಲೆ ಆಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಒಂದು ಲೈನ್ ಕನೆಕ್ಟ್ ಆಯ್ತು, ಮತ್ತೆ ಕನೆಕ್ಟ್ ಮಾಡ್ತಿದೀವಿ. ಸುಕನ್ಯಾ, ದರ್ಶನ್ ಅವರು ಯಾವತ್ತಿದ್ರು ಕೂಡ ಪ್ರಾಣಿ ಪಕ್ಷಿಗಳಿಗೆ, ಜನರಿಗೆ ಒಳ್ಳೇದನ್ನ ಬಯಸ್ತವ್ರು. ಅದಕ್ಕೋಸ್ಕರ ಅರುಣ್ ಕಾಟೇರೆಗೆ ನೀನೇನಾದ್ರೂ ಇನ್ ಮುಂದೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರೆ ಶೆಡ್ ಕರ್ಕೊಂಡು ಹೋಗ್ಬಿಟ್ಟು. ಸುಕನ್ಯಾ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಿದೆ. ಅರುಣ್ ಕಾಟೇರೆ ಅವರು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರಂತೆ. ರಾಜಕೀಯಕ್ಕೂ ಎಂಟ್ರಿ ಕೊಟ್ರ? ದರ್ಶನ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಬೇಡಿ ಅಂತ. ಓಕೆ, ಕುಂಟೆ ಬಿಲ್ಲೆ ಆಡೋದು ಹೇಗೆ ಅಂತ ಮತ್ತೆ ಹೇಳ್ತೀವಿ. ಅದಕ್ಕೂ ಮೊದಲು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಕಟ್ ಆಯ್ತಾ? ಅಲ್ಲಲ್ಲೇ ಅವ್ನು ಅರುಣ್ ಕಾಟೇರೆ ರಷ್ಯನ್ಸ್ ಜೊತೆ ಆದ್ರೂ ಎಂಜಾಯ್ ಮಾಡ್ತಾವನೆ, ನಮಗೆ ಇಂಡಿಯನ್ಸ್ ಗತಿ ಇಲ್ಲಲ್ಲೋ.